ಮೊಳಗಲಿ, ನಮ್ಮ ನಾಡಿನ ಗೌರವ ಸದಾ ಬೆಳಗಲಿ. ಯನುವಟ್ಟಹಳ್ಳಿ ಕನಕೆ ಮಂಡಿಯಲಿ ಎಂದು ಭಕ್ತಿ ಭಾವದಿಂದ ಜಯಂತಿ ಆಚರಿಸಲಾಯಿತು. ನಗವಾರ ಆರ್ ಸತ್ಯಣ್ಣ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಪೂಜೆ ಸಲ್ಲಿಸಿದರು. ಸರಳವಾಗಿ ಆರಂಭವಾದ ಈ ಸಂಭ್ರಮ ಸಿಹಿ ಹಂಚಿ ಸಂತಸ ಹಂಚಿದರು. ರೈತರ ನಗುವಿನಲ್ಲಿ ಕನ್ನಡದ ಹೆಮ್ಮೆ, ಮಾರುಕಟ್ಟೆ ತುಂಬಿತು ಭಕ್ತಿ ಸುಗಂಧ. ಕೆಂಪೇಗೌಡರ ಆದರ್ಶ ದಾರಿಯಲ್ಲಿ ನಡೆದು ಒಗ್ಗಟ್ಟಿನ ಸಂದೇಶ ಸಾರಿದರು ಎಲ್ಲರೂ. ಮುಂದಿನ ದಿನಗಳಲ್ಲಿ ಮುಳಬಾಗಿಲು ನಗರದಲ್ಲಿ ಅದ್ದೂರಿ ಜಯಂತಿಯ ಸಂಭ್ರಮ ಕಾದಿದೆ. ಮಾರುಕಟ್ಟೆಯಿಂದ ಪಲ್ಲಕ್ಕಿ ಮೆರವಣಿಗೆ ಕನ್ನಡದ ಕೀರ್ತಿಯನ್ನು ಎತ್ತಿ ಹಿಡಿಯಲಿದೆ. ಜೈ ಜೈ ಕೆಂಪೇಗೌಡ, ಕನ್ನಡದ ಹೆಮ್ಮೆಯ ಗೌಡ. ಜೈ ಜೈ ಕೆಂಪೇಗೌಡ, ರೈತರ ರಕ್ಷಕ ಗೌಡ. ಯನುವಟ್ಟಹಳ್ಳಿ ಮನಮೊಲೆ ಎಂದರಳಿಲ್ಲು ಎಂದು ಭಕ್ತಿ ಭಾರದಿಂದ ಜಯಂತಿ ಆಚರಿಸಲಾಯಿತು. ಯನುವಟ್ಟಹಳ್ಳಿ ಮಂದಿಯಿಂದ ಮೊಳಗಲಿ, ಕನ್ನಡದ ಅಭಿಮಾನದ ಜಯಘೋಷ. ಜೈ ನಾಡಪ್ಪರು ಕೆಂಪೇಗೌಡ, ಜೈ ನಾಡಪ್ಪರು ಕೆಂಪೇಗೌಡ. ಜೈ ವೀರಪ್ರಭು, ಜೈ ಜೈ ಕೆಂಪೇಗೌಡ, ಕನ್ನಡದ ಹೆಮ್ಮೆಯ ಗೌಡ. ಜೈ ಜೈ ಕೆಂಪೇಗೌಡ, ರೈತರ ರಕ್ಷಕ ಗೌಡ. ಯನುವಟ್ಟಹಳ್ಳಿ ಬರೀ ಮಂದಿಯಲಿ ಎಂದು ಭಕ್ತಿ ಭಾವದಿಂದ ಜಯಂತಿ ಆಚರಿಸಲಾಯಿತು. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ನಮ್ಮ ಯನುವಟ್ಟಹಳ್ಳಿ ಟೊಮೊಟೊ ಮಾರ್ಕೆಟಲ್ಲಿ ಕೆಂಪೇಗೌಡ ಜಯಂತಿಯನ್ನು ಶುಭಾಶಯಗಳು ಕೋರೋಕ್ಕೆ ಎಲ್ಲ ನಮ್ಮ ಮಂಡಿ ಮಾಲೀಕರು, ರೈತ ಬಾಂಧವರು, ಸಾರ್ವಜನಿಕರು, ನಮ್ಮ ಕಾರ್ಮಿಕರು ಎಲ್ಲರೂ ಬಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಸರಳವಾಗಿ ನಮ್ಮ ಮಾರ್ಕೆಟಲ್ಲಿ ಆಚರಣೆ ಮಾಡಿದ್ದೀವಿ. ಪ್ರತಿ ವರ್ಷವೂ ನಾವು ಕೆಂಪೇಗೌಡ ಜಯಂತಿನ ನಮ್ಮ ಮಾರ್ಕೆಟ್ನ ಆಫೀಸಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಎಲ್ಲ ಸರ್ಕಾರಿ ಶಾಲೆಗಳಾಗಲಿ, ಸರ್ಕಾರಿ ಆಫೀಸ್ಗಳಾಗಲಿ ಎಲ್ಲೂ ಕೆಂಪೇಗೌಡ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ 2018ರಲ್ಲಿ ಅದ್ದೂರಿಯಾಗಿ ಹಳ್ಳಿಯಿಂದನೂ ಪಲ್ಲಕ್ಕಿ ಹೋಗಿ ಕೆಂಪೇಗೌಡ ಜಯಂತಿನ ಅದ್ದೂರಿಯಾಗಿ ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಕರ್ನಾಟಕದಲ್ಲೇ ನಂಬರ್ 1 ಆಚರಣೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಮಾರ್ಕೆಟಿಂದ ಸಹ ಪಲ್ಲಕ್ಕಿ ಇಲ್ಲಿಂದ ಕೂಡ ನಾವು ಮುಳಬಾಗಿಲು ಕೆಂಪೇಗೌಡ ಜಯಂತಿಗೆ ಹೋಗಿದ್ದೀವಿ. ಮುಂದಿನ ತಿಂಗಳಲ್ಲಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು, ನಮ್ಮ ಅಧ್ಯಕ್ಷರಾದ ಆಲಂಗೂರು ಶಿವಣ್ಣವರು ಮತ್ತು ಸದಸ್ಯರು ಎಲ್ಲರೂ ಒಂದು ಕಮಿಟಿಯಲ್ಲಿ ಸೇರಿ ಮುಂದಿನ ತಿಂಗಳಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ. ಆವಾಗ ಮುಳಬಾಗಿಲು ತಾಲೂಕಲ್ಲಿ ಅದ್ದೂರಿಯಾಗಿ 2018ರಲ್ಲಿ ಮಾಡಿರೋದಕ್ಕನ್ನ ಇನ್ನೂ ಹೆಚ್ಚಿನ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಶಾಸಕರು ಮತ್ತು ಎಲ್ಲ ನಮ್ಮ ಕುಲಬಾಂಧವರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಹಾಕಿ
ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ. ಆವತ್ತು ಪ್ರತಿ ಹಳ್ಳಿಯಿಂದನೂ ಪಲ್ಲಕ್ಕಿ ಬರಬೇಕು. ಸುಮಾರು 200 ಪಲ್ಲಕ್ಕಿ ಬಂದಿತ್ತು 2018 ಈ ಸಲ 300 ಪಲ್ಲಕ್ಕಿ ಬರಬೇಕು. ನಮ್ಮ ಮಾರ್ಕೆಟಿಂದ ಸಹ ಪಲ್ಲಕ್ಕಿ ಹೋಗ್ಬೇಕು. ಯಾಕಂದ್ರೆ ಎಲ್ಲ ರೈತರು, ನಾವು ಮಂಡಿ ಮಾಲಕರು ಎಲ್ಲ ಇರೋ ಕಡೆ ಇಲ್ಲಿಂದ ಕೂಡ ಸಹ ಹೋಗ್ಬೇಕು. ಇಲ್ಲ ಅದ್ದೂರಿಯಾಗಿ ಮಾಡ್ಬೇಕು ಅಂತೇಳಿ ಒಂದು ಡೇಟ್ ಕೊಟ್ಟ, ಡೇಟಲ್ಲಿ ಮಾಡೋಣ. ಎಲ್ಲರೂ ಇವತ್ತು ನಾಡಪ್ರಭು ಕೆಂಪೇಗೌಡ ಒಂದು ಜಾತಿಗೆ ನಿಮಿತಿ ಅಲ್ಲ, ಎಲ್ಲಾ ಜಾತಿ ಕೂಡ ಅವರು ಒಳ್ಳೆಯ ಒಂದು ವ್ಯಕ್ತಿ. ಅಂತ ವ್ಯಕ್ತಿಯನ್ನ ಇವತ್ತು ಎಲ್ಲ ಯಾರೇ ಒಂದು ಜಾತಿ ಭೇದ ಇಲ್ದಿರ ಕೆಂಪೇಗೌಡ ಜಯಂತಿಗೆ ಎಲ್ಲರೂ ಒಂದು ಆಚರಣೆ ಮಾಡ್ತಾರೆ. ಅದರಲ್ಲಿ ಇವತ್ತು ಅವರ ಸೇವೆ ಎಷ್ಟಿದೆ ಅಂತ ಎಲ್ಲ ಗೊತ್ತಿರೋದೆ ನಮಗೆ. ಅಂತ ಮಹಾನ್ ಭಾವ ಅವ್ರದ್ದು ಒಂದು ಜಯಂತಿಯನ್ನ ಮಾಡಿಕೊಂಡಕ್ಕೆ ನಮ್ಮ ಎಲ್ಲ ಮಂಡಿ ಮಾಲೀಕರು ಮತ್ತು ಎಲ್ಲ ರೈತ ಬಾಂಧವರು ಎಲ್ಲರೂ ಬಂದು ಇವತ್ತು ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಿ ಅವತ್ತು ಅವ್ರ ಶುಭಾಶಯಗಳನ್ನು ಕೋರಿದ್ದೀವಿ. ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.